ಕರ್ನಾಟಕದಲ್ಲಿ ಇವತ್ತು ಯಾವ ರೀತಿಯಾಗಿ ನಮ್ಮ ರೈತರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಬೇಕಾದಾಗ ಸುಸ್ಥಿರವಾಗಿರ್ತಕ್ಕಂಥ ಕೃಷಿ ಅಭಿವೃದ್ಧಿಯ ಮೂಲಕ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾಗಿದೆ. ಸುಸ್ಥಿರ ಕೃಷಿ ಅಭಿವೃದ್ಧಿ ಕೃಷಿಯ ವಿಧಾನವನ್ನು ಉಲ್ಲೇಖಿಸುತ್ತದೆ. ಅದು ಭೂಮಿಯ ದೀರ್ಘಾವಧಿಯ ಆರೋಗ್ಯ ಮತ್ತು ಉತ್ಪಾದಕತೆಯ ಆದ್ಯತೆಯನ್ನು ನೀಡುತ್ತದೆ. ಜೊತೆಗೆ ಒಳಗೊಂಡಿರುವ ಜನರು ಮತ್ತು ಸಮುದಾಯಗಳ ಯೋಗಕ್ಷೇಮಕ್ಕೆ ರೈತರು, MSME ಮತ್ತು ಸ್ಥಳೀಯ ಸಮುದಾಯದ ಸುಧಾರಿತ ಆದಾಯ, ಯೋಗಕ್ಷೇಮ, ಜೀವನೋಪಾಯಗಳನ್ನು ಕೂಡ ಹೆಚ್ಚಿಸುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಾನು ಹಿಂದೆ ಕೃಷಿ ಸಚಿವನಾಗಿದ್ದಾಗ ಸುಮಾರು 25 ವರ್ಷದ ಹಿಂದೆ ನಾನು ಇದಕ್ಕೆ ಹೆಚ್ಚು ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಫುಡ್ ಪಾರ್ಕ್ಸನ್ನು ತೆಗಿಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವು ಇಟ್ಟಾಗ ಸರ್ಕಾರ ಒಪ್ಪಿ 6 ಫುಡ್ ಪಾರ್ಕ್ಸನ್ನು ಪ್ರಾರಂಭ ಮಾಡಿದ್ವಿ. ಒಂದು ಆನೇಕಲ್ಲು, ಒಂದು ಹಿರಿಯೂರು, ಒಂದು ಜೇವರ್ಗಿ, ಒಂದು ಮಂಡ್ಯ, ಈ ರೀತಿಯಾಗಿ 6 ಕಡೆಯನ್ನು ಮಾಡಿದ್ವಿ. ಇವತ್ತು ಆ ಫುಡ್ ಪಾರ್ಕಲ್ಲಿ ಏನಾಗಿದೆ ಅಂದರೆ, ಇವತ್ತು ನಾನು ಹಿರಿಯೂರಲ್ಲಿ ಇರ್ತಕ್ಕಂಥ ಫುಡ್ ಪಾರ್ಕನ್ನು ಕೂಡ ಈಗ ನಾನು ಮೊನ್ನೆ ಹೋಗಿ ನಾನು ನೋಡಿ ಬಂದೆ. ಬಹುಶಃ ನಾವು ಯಾರೂ ಕೂಡ ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವ ರೀತಿಯ ಮೂಲಭೂತ ಸೌಕರ್ಯಗಳು ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲಿಸುವಂಥ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳಾಗಿದೆ. ಅದಾಗಿರತಕ್ಕಂಥದ್ದು ಯಾವರಿಂದ ಅಂತ ಹೇಳಿದ್ರೆ ಅದು ಸರ್ಕಾರದ ಜೊತೆಗೆ ಇವತ್ತು ಖಾಸಗಿಯವರು ಕೂಡ ಭಾಗಿತ್ವ ಇರತಕ್ಕಂಥ ಹಿನ್ನೆಲೆ, ಖಾಸಗಿಯವರು ಕೂಡ ಇವತ್ತು ಜೊತೆಗೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟು ಒಳ್ಳೆಯದಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿದ್ದಾರೆ. ಅದು ಎಲ್ಲ ಒಂದು ಕಡೆಗೆ ಇವತ್ತು ಅದು ಪೂರ್ಣ ಪ್ರಮಾಣದ ಪ್ರಯೋಜನ ಆಗ್ತಾ ಇಲ್ಲ. ಪೂರ್ಣ ಪ್ರಮಾಣದ ಪ್ರಯೋಜನ ಆಗಬೇಕಾದಾಗ ಅದಕ್ಕೆ ಸರ್ಕಾರ ಇವತ್ತು ಭಾರತ ಸರ್ಕಾರನೂ ಕೂಡ ಇವತ್ತು ಆ ದಿಸೆಯಲ್ಲಿ ಚಿಂತೆ ಮಾಡ್ತಾ ಇರಬೇಕಾದಾಗ ಮೊನ್ನೆ ಬಜೆಟ್ನಲ್ಲೂ ಕೂಡ ಹೇಳಿದ್ದಾರೆ. ಆ ಬಜೆಟ್ನಲ್ಲೂ ಕೂಡ ಆ ಮಾತಿನ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಸಹಾಯವನ್ನು ಕೂಡ ಪಡೆದು ಅದಕ್ಕೆ ನಾವು ಮುಂದೆ ಹೋಗ್ತಕ್ಕಂಥ, ಅದಕ್ಕೆ ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಆ ಫುಡ್ ಪಾರ್ಕ್ಸ್ ಏನು ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲೇ ಅಧಿಕಾರಿಗಳಿಲ್ಲ, ಇಲ್ಲೇ ಮಂತ್ರಿಗಳಿಲ್ಲ, ಕೇವಲ ಇಬ್ಬರು ಮಂತ್ರಿಗಳದಾರ. ಯಾವ ಪುರುಷಾರ್ಥಕ್ಕೆ ಅಧಿವೇಶನ ನಡೆಸೋದು? ಇಷ್ಟು ಖರ್ಚು ಮಾಡಿ ಯಾವ ಪುರುಷಾರ್ಥಕ್ಕೆ ಅಧಿವೇಶನ ನಡೆಸೋದು? ಕರೆಸ್ತು CPP ಎಲ್ಲಿದೆ ನೋಡಪ್ಪ, ಹೇಳಿ. ಆ ಫುಡ್ ಪಾರ್ಕ್ಸ್ ಕೂಡ ಇವತ್ತು ಭಾರತ ಸರ್ಕಾರನೂ ಕೂಡ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಬಾರ್ಡಿನ ಫೈನಾನ್ಸಸ್, ನಬಾರ್ಡ್ನವರು ಕೂಡ ಫೈನಾನ್ಸನ್ನು ಕೊಡ್ತಾರೆ. ನಬಾರ್ಡ್ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಅರ್ಥವಾಗಿರ್ತಕ್ಕಂಥದ್ದು ಅಂದರೆ ಅವರು ಎಷ್ಟು ಪ್ರಮಾಣದಲ್ಲಾದರೂ ಕೂಡ ಫುಡ್ ಪಾರ್ಕ್ಸಿಗೆ ಕೊಡೋದಕ್ಕೆ, ಹಣವನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರನೂ ಕೂಡ ಅವ್ರ ಜೊತೆಗೂಡಿ, ಆ ನಬಾರ್ಡ್ ಜೊತೆಗೂಡಿ ಇವತ್ತಿಗೆ ಅವರಿಗೆ ಅವ್ರದ್ದೇ ಆದಂಥ ಈಕ್ವಿಟಿ ಪಾರ್ಟಿಸಿಪೇಷನ್ ಕೂಡ ಕೊಟ್ಟಂಥ ಸಂದರ್ಭದಲ್ಲಿ ಈ ಪಾರ್ಕ್ಸ್ಗಳನ್ನು ರಿವೈವ್ ಮಾಡಿದರೆ ನಾವು $1 ಟ್ರಿಲಿಯನ್ $1 ಟ್ರಿಲಿಯನ್ ನಮಗೆ ಒಂದು ಮಾನದಂಡ. ಆ ಮಾನದಂಡವನ್ನು ನಾವು ಮೀರಬೇಕಾದಾಗ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಭಾರತ ಸರ್ಕಾರದ ಜೊತೆಗೂಡಿ ಇವತ್ತು ಫುಡ್ ಪಾರ್ಕ್ಸ್ನ ನಬಾರ್ಡಿನ ಸಹಾಯದಿಂದ ಅದನ್ನು ತಮ್ಮದೇ ಆದಂಥ ಪಾರ್ಟಿಸಿಪೇಷನ್ ಕೊಟ್ಟು ಅದು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡತಕ್ಕಂಥದ್ದು ಭಾಳ ಉತ್ತಮವಾಗಿರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಈಗ ಈ ಸಂದರ್ಭದಲ್ಲಿ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ನಾವು $1 ಟ್ರಿಲಿಯನ್ ಆಗಬೇಕಾದಾಗ ನಮ್ಮ ಆಂತರಿಕವಾದಂಥ ಶಕ್ತಿ ಏನಿದೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗಿರ್ತಕ್ಕಂಥ ವಿಚಾರ ಅಧ್ಯಕ್ಷರೇ. ನಾನು ಅದನ್ನು ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ರಾಜ್ಯದ ಮುಂದೆ ಇರತಕ್ಕಂಥ ಒಂದು ಸವಾಲು ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ $5 ಟ್ರಿಲಿಯನ್ ಹೋಗಬೇಕು ಅಂತ ಹೇಳ್ತೀವಿ ಯೋಚನೆ ಮಾಡಿರುವಂಥ ಸಂದರ್ಭದಲ್ಲಿ ಸರಿಸಮಾನವಾಗಿ ರಾಜ್ಯಗಳು ಕೂಡ $1 ಟ್ರಿಲಿಯನ್ ಅಚೀವ್ ಮಾಡಬೇಕಾದಾಗ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಆ $1 ಟ್ರಿಲಿಯನ್ ಮಾಡಬೇಕಾದಾಗ ನಾವು ಮಹಾರಾಷ್ಟ್ರದ ನಂತರ 2ನೇ ರಾಜ್ಯವಾಗಿ ಅತ್ಯಂತ ಹೆಚ್ಚಿನ ಸಂಪನ್ಮೂಲವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತೇವೆ. ಆದರೆ ಎಲ್ಲ ಒಂದು ಕಡೆಗೆ ನಾವು ನಿರೀಕ್ಷಿಸದ ರೀತಿಯಲ್ಲಿ ಇವತ್ತು ಸಂಪನ್ಮೂಲ ರಾಜ್ಯಕ್ಕೆ ಹರಿದು ಬರ್ತಾ ಇಲ್ಲ. ಆದಾಗ್ಯೂ ಕೂಡ
ಇವತ್ತು ಬ್ಯಾಂಗ್ಳೂರಿನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಶಕ್ತಿ ಏನು ಅಂತಕ್ಕಂಥದ್ರ ಬಗ್ಗೆ ಒಂದು ಎಕ್ಸ್ಪರ್ಟ್ಸ್ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಆ ಒಪಿನಿಯನ್ ನಾನು ತಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಬ್ಯಾಂಗ್ಳೂರ್ is the jewel in the crown of Karnataka, making up a significant component of GSDP, paying a majority of the taxes, and with the highest per capita income amongst the Indian cities. The ecosystem ranks as one of the top 5 of the world for innovation, technology, development, research and development, and human capital. The city is India's IT capital, biotechnology capital, science capital, avionics capital, space capital, and in the essence of its high-tech and innovation capital of India. It is imperative to develop the city and allocate the necessary resources for Bangalore to consolidate its potential as a global high city. Currently, there are 2 lakh. This is the ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನ ಬೆಂಗಳೂರು ಅಂತಂದ್ರೆ ಕರ್ನಾಟಕದಲ್ಲಿ ಶಕ್ತಿ ಏನು ಅಂತಕ್ಕಂಥದ್ದನ್ನ $1 ಟ್ರಿಲಿಯನ್ ನಾವು ಅಚೀವ್ ಮಾಡೋದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಒಂದು ಕಡೆಗೆ ಗ್ಯಾರಂಟಿಗಳನ್ನು ಜನಾಧಾರಿತವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಆರ್ಥಿಕವಾಗಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಂಪನ್ಮೂಲವನ್ನು ಯಾವ ರೀತಿಯಾಗಿ ರೂಢಿಸೋದಕ್ಕೆ ನಮ್ಮ ಅಂತರ್ಶಕ್ತಿ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಕರೆಂಟ್ಲಿ ದೇರ್ ಆರ್ 2 lakh overseas citizens in Bangalore. Attracted by the opportunities the cities provides, the Bangalore is the home to 450 research laboratories. 400 plus of the Fortune and 500 global companies have a presence in the city. It has an estimate of 1 lakh PhDs across many specialization attracted by the research and specialization opportunities. 3 lakhs plus chip designers and testers works in 250 companies, providing a human capital concentration for India semiconductors initiative like no other Indian region in our city. It also houses 30,000 automotive software engineers and 15,000 plus aeronautical engineers. At least 2,500 companies in Bangalore utilize artificial intelligence and machine learning to build the indigenous platforms. Bangalore is also a globally recognized biotechnology hub with a world-class biotech accelerators, additionally a global IT hub. It houses some of the world's largest IT companies. The city has built an exciting concentration of frontiers of technologies and engineers and has played a seminal role in India's development into the world's 3rd largest step-up ecosystem. ಸೊ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಹಿಡನ್ ಅಜೆಂಡಾ ಏನಿದೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಅಂತರ್ಶಕ್ತಿ ಏನು ಅಂತ ಹೇಳಿದ್ರೆ ಸಾವಿರಾರು ಜನ ಮಾನವ ಸಂಪನ್ಮೂಲ ಏನಿದೆ ಅದು ಆಧಾರ ಆಗ್ತದೆ. ಬಹುಶಃ ನಾನು ಒಂದು ಮಾತನ್ನು ಹೇಳಿದ್ರೆ ತಪ್ಪಾಗಲಾರ್ದು ಅಧ್ಯಕ್ಷರೇ, ನಾವು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ರಿಸರ್ಚ್ ಕಂಪ್ನಿಗೆ ಹೋಗಲಿ, ಯಾವುದೇ ಕಂಪ್ನಿಗೆ ಹೋಗಲಿ, ಖಾಸಗಿ ಕಂಪ್ನಿಗೆ ಹೋಗಲಿ ಅಥವಾ ಸರ್ಕಾರದ ವಲಯದಲ್ಲಿರ್ತಕ್ಕಂಥ ಕಂಪ್ನಿಯಲ್ಲಿ ಹೋದರೂ ಕೂಡ ರಿಸರ್ಚಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಭಾರತದಿಂದ ಹೋಗಿರ್ತಕ್ಕಂಥ ನಮ್ಮ ಯುವಕರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಹುಡುಗಿಯವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಂದಾಗಿ ಇವತ್ತು ಇಡೀ ಈ ದೇಶಕ್ಕೆ ಒಂದು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಅಧ್ಯಕ್ಷ, ನಾನು ಈ ಸಂದರ್ಭದಲ್ಲಿ ಈ ಫುಡ್ ಪಾರ್ಕ್ಸ್ನ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಹುಣಸೆ ನೆನ್ನೆ ಒಂದು ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಹುಣಸೆ ಅದು ನಮ್ಮ ಪ್ರಾಮುಖ್ಯವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ ಕರ್ನಾಟಕದಲ್ಲಿ. ಇವತ್ತು ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮತ್ತು ನಮ್ಮ ಜಿಲ್ಲೆ ಚಿತ್ರದುರ್ಗ, ಕೋಲಾರ ಈ ಭಾಗದಲ್ಲಿ ಹುಣಸೆಯನ್ನು ಹೆಚ್ಚು ಬೆಳೀತಾ ಇದ್ದಾರೆ. ಹುಣಸೆಯನ್ನು ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಏನು ಅಂತಕ್ಕಂಥದ್ದನ್ನು ಅದನ್ನು ನಾವು ಇಡೀ ಪ್ರಪಂಚಕ್ಕೆ ಇದು ವಿಶೇಷವಾಗಿ ಸೌತ್ ಆಫ್ರಿಕಾ ಬಿಟ್ಟರೆ ಅದು ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಅದನ್ನು ಪ್ರಚಾರ ಮಾಡಬೇಕಾದಾಗ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿರ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ರೈತರೆಲ್ಲರೂ ಕೂಡ ಸೇರಿ
ವಿಶ್ವವಿದ್ಯಾನಿಲಯದಲ್ಲಿ ಸೇರಿ ಅನೇಕ ಸಭೆಗಳನ್ನು ಮಾಡಿ ಆ ಸಭೆಗಳಲ್ಲಿ ನಾನು ಭಾಗವಹಿಸಿದೆ. ಆ ಸಭೆಗಳಲ್ಲಿ ತೀರ್ಮಾನ ಆಯಿತು, ಎಲ್ಲ ಒಂದು ಕಡೆಗೆ ಟ್ಯಾಮರಿನ್ ಅಂದರೆ ಹುಣಸೆ ಪಾರ್ಕನ್ನು ಕೂಡ ತೆಗಿಬೇಕು ಅಂತಕ್ಕಂಥ ಒಂದು ತೀರ್ಮಾನ ಕೂಡ ಆಗಿತ್ತು. ಹಾಗಾಗಿ ಈಗ ನಾ ಅದಕ್ಕೋಸ್ಕರ ನಾವು ಸಿರಾದಲ್ಲಿ 5 ಜಾಗದಲ್ಲಿ ಒಳ್ಳೆ ಜಾಗದಲ್ಲಿ 20 ಎಕರೆ ಜಾಗವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅಲ್ಲಿ ಒಂದು ಹುಣಸೆ ಪಾರ್ಕನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಇಚ್ಛೆ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ಮುಖ್ಯಮಂತ್ರಿಗಳಿಗೆ ಅದನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇವತ್ತು ನಮ್ಮ ಯಾಕೆ ಸಿರಾ ಅಂತ ಹೇಳ್ತೀನಿ ಅಂದರೆ, ಬೆಂಗಳೂರಿಗೆ ಹತ್ತಿರವಾಗಿರ್ತದೆ. ಯಾವ ರಾಜ್ಯದಿಂದಲಾದರೂ ಕೂಡ ಯಾವ ಮೂಲೆಯಿಂದಲಾದರೂ ಕೂಡ ಹುಣಸೆ ಹಣ್ಣನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಅದನ್ನು ಬೆಂಗಳೂರಿಗೆ ರವಾನೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಮಾಡ್ತಕ್ಕಂಥದ್ದು. ಹುಣಸೆ ಹಣ್ಣಿನಿಂದ CFTR ಟೆಕ್ನಾಲಜಿ ಪ್ರಕಾರ ಪೌಡರ್ ಮಾಡ್ತಕ್ಕಂಥದ್ದನ್ನು, ಪೇಸ್ಟ್ ಮಾಡ್ತಕ್ಕಂಥದ್ದನ್ನು ಅದು ಎಕ್ಸ್ಪೋರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ನಾವು ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆಗಳಿಗೆ ಅದು ವ್ಯಾಲ್ಯೂ ಆಡೆಡ್ ಆಗಿ ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಾವು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ, ರೈತನಿಗೆ ನ್ಯಾಯಯುತವಾದಂಥ ಬೆಲೆಗೆ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಇವತ್ತು ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ನಲ್ಲೇ ಅವಲಂಬಿಸಬೇಕಾಗಿಲ್ಲ. ಇತ್ತೀಚೆಗೆ ಇರ್ತಕ್ಕಂಥ ನಮ್ಮ ಟೆಕ್ನಾಲಜೀಸನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಜಾಸ್ತಿಯನ್ನು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಅವಕಾಶಗಳಿದೆ. ಅಧ್ಯಕ್ಷ, ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಒಂದು ಭಾಳ ಮುಖ್ಯವಾಗಿ ಒಂದು ಈ ಕರ್ನಾಟಕದಲ್ಲಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ವಾತಾವರಣ, ಅದು ಸುಮಾರು 10 ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದ್ದಾವೆ ಕರ್ನಾಟಕದಲ್ಲಿ. ಇಷ್ಟು ಆಗ್ರೋ ಕ್ಲೈಮೆಟಿಕ್ ಝೋನ್ಸು ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಹಣ್ಣುಗಳನ್ನು, ತರಕಾರಿಗಳನ್ನು ಇವತ್ತು ಕರ್ನಾಟಕದಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಇದೆ. ಇವತ್ತು ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಇವತ್ತು ಸಿರಾ ಮತ್ತು ಹಿರಿಯೂರಿನಲ್ಲಿ ಆಪಲ್ನ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ, ಆಪಲ್ನ ಬೆಳೀತಿದ್ದಾರೆ. ಹಾಗಾಗಿ ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ವಿಶ್ವವಿದ್ಯಾಲಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಬೇಡಿಕೆ ಇದೆ. ಇವತ್ತು ನಮ್ಮಲ್ಲಿ ಒಂದು ಖಾಸಗಿ ಆಗಿರ್ತಕ್ಕಂಥ ಸುಮಾರು 110 ವರ್ಷದ ಕೆಳಗೆ ಒಂದು ಫಾರ್ಮರ್ಸ್ ಟ್ರೈನಿಂಗ್ ಕಾಲೇಜ್ ಅಂತ ಹೇಳಿ ನಮ್ಮ ಚಿಕ್ಕನಹಳ್ಳಿ ವಿಲೇಜಲ್ಲಿ ಇದೆ. ಆ ಚಿಕ್ಕನಹಳ್ಳಿನಲ್ಲಿ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ಚಿತ್ರದುರ್ಗ ಮತ್ತು ತುಮಕೂರಲ್ಲಿ ಇರ್ತಕ್ಕಂಥ ಆ ಮಧ್ಯ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ವಾತಾವರಣದ ಹಿನ್ನೆಲೆಯಲ್ಲಿ ಏನೆಲ್ಲ ಇವತ್ತು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಬೇಕಾದಾಗ ಸೀಡ್ಸ್ ಕಂಪನಿ ನಮ್ಮ ರಾಣೆಬೆನ್ನೂರಿನಲ್ಲಿ ಸೀಡ್ಸ್ ಕಂಪನಿಗಳು, ಬೀಜ ತಯಾರಿಕಾ ಕಂಪನಿಗಳು ಕೂಡ ಹೌದೌದು ದೇಶದಲ್ಲಿ ಇಲ್ಲಿದ್ದು ಎಲ್ಲ ಕಡೆ ಸೀಡ್ಸ್ ಕಂಪನಿಗಳನ್ನ ನಮ್ಮಲ್ಲಿ ಮಾಡಿದ್ದಾರೆ. ಹೌದೌದು. ಹಾವೇರಿನಲ್ಲಿ ನಿಮ್ಮ ಜಿಲ್ಲೆನಲ್ಲಿ ಕೂಡ ಸೀಡ್ಸ್ ಕಂಪನಿಗಳು ಕೂಡ ಇವತ್ತಿದೆ. ಅದನ್ನ ನಾವು ಎಲ್ಲ ಒಂದು ಕಡೆಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲ್ಲ ಬಯೋಟೆಕ್ನಾಲಜಿ ಜೊತೆಗೆ ಸೀಡ್ಸ್ ಟೆಕ್ನಾಲಜಿನಲ್ಲೂ ಕೂಡ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ ಆಲ್ಸೋ. ಇವತ್ತು ನಮಗೆ ಹೇಳಬೇಕು ಅಂತಂದ್ರೆ ಅಧ್ಯಕ್ಷೆ, ನಾವು ಹೇಳೋದಕ್ಕೆ ಹೆಚ್ಚು ಸಮಯ ಇಲ್ಲ. BT ಕಾಟನ್ ಅಂತಕ್ಕಂಥದ್ದನ್ನ ನಾನು ಕೃಷಿ ಮಂತ್ರಿ ಆದಂಥ ಸಂದರ್ಭದಲ್ಲಿ BT ಕಾಟನ್ನ ಜಾರಿಗೆ ತರಬೇಕು, ಅದು ಬಳಕೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಾಜಪೇಯಿ ಅವರನ್ನ ಭೇಟಿ ಮಾಡಿ, ವಾಜಪೇಯಿ ಅವರು ಇವತ್ತು ಆ ಟೆಕ್ನಾಲಜಿಗೆ ಒಪ್ಪಿಗೆಯನ್ನು ಕೊಟ್ಟು ಧಾರವಾಡದಲ್ಲಿ ನಾವು ಸುಮಾರು ಆಗ 5 ಕೋಟಿ ರೂಪಾಯಿನ ಕೊಟ್ಟು BT ಕಾಟನ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ ಹಿನ್ನೆಲೆಯಲ್ಲಿ ಒಂದು ಬದಲಾವಣೆ ಅಂದರೆ, ನನ್ನ ತಾಲೂಕಿನಲ್ಲಿ ಸುಮಾರು 32,000 ಎಕರೆನಲ್ಲಿ BT ಕಾಟನ್ ಇದೆ. ಇವತ್ತು ಸುಮಾರು ಒಂದು 10 ರಿಂದ 15 ಜಿನ್ನಿಂಗ್ ಫ್ಯಾಕ್ಟ್ರಿಗಳು ಕೂಡ ಬಂದಿದೆ. ಅಂದರೆ ಎಲ್ಲ ಒಂದು ಕಡೆಗೆ ಹತ್ತಿ ಬೆಳೆಯನ್ನು ಬೆಳಿಬೇಕಾದಂಥ ಸಂದರ್ಭದಲ್ಲಿ ಬಾಲ್ ವರ್ಮ್ನಿಂದಾಗಿ ರೈತ ಹಾಳಾಗ್ತಾ ಇದ್ದ, ನಷ್ಟ ಆಗ್ತಾ ಇದ್ದೋ, ವಿಷ ಕುಡಿತಾ ಇದ್ರು. ಆದರೆ ಇವತ್ತು ಆ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡಿದ್ರಿಂದ ಇವತ್ತು ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವು ಕಾಟನನ್ನು ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಮಟ್ಟಕ್ಕೆ ಇವತ್ತು ನಾವು ಮುಂದೆ ಬಂದಿರತಕ್ಕಂಥದ್ದು. ಹಾಗಾಗಿ ಕೃಷಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ನಾವು ಈ ರೀತಿಯಾಗಿರ್ತಕ್ಕಂಥದ್ದು, ನಾನು ಹೇಳಿದ ರೀತಿಯಲ್ಲಿ ಫುಡ್ ಪಾರ್ಕ್ಸ್ ಇರ್ಬೋದು, ಹುಣಸೆ ಹಣ್ಣಿನ ಪಾರ್ಕ್ ಇರ್ಬೋದು, ವಿಶ್ವವಿದ್ಯಾನಿಲಯಗಳು ಕೂಡ ಇರ್ಬೋದು, ಆ ರೀತಿಯಾಗಿರ್ತಕ್ಕಂಥದ್ದನ್ನು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡೋದ್ರ ಬಗ್ಗೆ ಇವತ್ತು ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ
ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇವತ್ತು